ಬಾಧೆಗಳಿಂದ ಬಿಡಿಸ್ಬೇಕ. ಈಗ ದೇವ್ರು ಒಂದೇ ಮಾತನಾಡ್ಲತ್ತಾರ, ನೀವು ನನ್ನಲ್ಲಿದ್ದುಕೊಂಡು ಫಲ ಕೊಡ್ತಕ್ಕಂಥ ಮಕ್ಕಳಾಗಿದ್ದುಕೊಂಡು ಜೀವಿಸ್ರೆಂಬುದಾಗಿ. ಹಲ್ಲೆಲೂಯಾ. ದೇವರಲ್ಲಿ ಇದ್ದುಕೊಂಡು ನಾವು ಆರಾಧನೆ ಮಾಡ್ಬೇಕ್ರಿ. ಯಾವ ರೀತಿ ದಾವೀದ ಮಹಾರಾಜನಿಗೆ ಅನೇಕ ಕಷ್ಟ ಬಂದ, ಅನೇಕ ಹಿಂಸೆಗಳು ಬಂದ. ಹಲ್ಲೆಲೂಯಾ. ಅಂತ ಕಷ್ಟಗಳಿದ್ದಾವ್ರಿ, ದೇವರಲ್ಲಿ ಇದ್ದುಕೊಂಡು ಮಾತ್ರ ಪ್ರಾರ್ಥನೆ ಮಾಡ್ತೇನೆ. ಒಂದೊಂದ್ಸರ್ತಿ ಬೆಳಗಾಗ್ತಿತ್ತಂತ, ಇವತ್ತು ನಾವು 1 ಗಂಟೆಗೆ ಒಂದ್ಸರ್ತಿ ಪ್ರಾರ್ಥನೆ ಮಾಡಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಅಂತ ದೊಡ್ಡ ಮಹಾರಾಜನಿಗೆ ಅನೇಕ ಕಷ್ಟಗಳು ಇದ್ದಾವ, ಅನೇಕ ಜನರು ವೈರಿ ಇದ್ದಾರೆ, ಅನೇಕ ಜನರು ಹಿಂಸಿಸ್ಯಾರ, ಅನೇಕ ಜನರು ನಿಂದಿಸ್ಯಾರ. ಆದ್ರೂ ಅವ ದೇವ್ರಿಗೆ ಬಿಟ್ಟಿಲ್ರಿ. ಯಾವ ರೀತಿ ಯೌವನು ಸಹ ದೇವ್ರಿಗೆ ಬಿಟ್ಟಿಲ್ಲ. ಎಷ್ಟೋ ಕಷ್ಟಗಳು ಎದುರಾಗ್ಯಾವ, ಅವನ್ನೆಲ್ಲ ಜಯಿಸಿ ಏನ್ ಮಾಡ್ಯಾರ, ಲಾಸ್ಟಿಗೆ ಆ ಪ್ರತಿಫಲ ಕಂಡುಕೊಂಡಾರ. ಇವತ್ತು ನಾವು ಸಹ ಅನೇಕ ಕಷ್ಟಗಳು ಬರ್ತಾವ, ಅನೇಕ ಸಮಸ್ಯೆಗಳು ಬರ್ತಾವ, ಅನೇಕ ಜನರು ನಮಗೆ ನಿಂದಿಸ್ತಾರ, ಹಿಂಸಿಸ್ತಾರ. ಇವ್ರ ದೇವ್ರನಿಂದ ಯಾನು ಸಹಾಯ ಆಗಲ್ದೆಂಬುದಾಗಿ ಮಾತನಾಡ್ತಾರ. ಹಲ್ಲೆಲೂಯಾ. ಅವನ್ನೆಲ್ಲ ನಾವು ಏನ್ ಮಾಡ್ಬೇಕು, ಸೈಡಿಗಿಟ್ಟು ಮೊದಲನೇದಾಗಿ ಏನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕ್ರಿ. ಹಲ್ಲೆಲೂಯಾ.